ನಮ್ಮ ಮೆಟ್ರೋಗೆ ಬಾಂಬ್ ಬೆದರಿಕೆ ಹಾಕಿದ ಅನಾಮಿಕ ನಾನು ಸಹ ಉಗ್ರಗಾಮಿ ಇದ್ದಂತೆ ಅಂತ ಇಮೇಲ್ ಅನ್ನ ಹಾಕಿದ್ದಾರೆ. ನನ್ನ ಮಾಜಿ ಪತ್ನಿಗೆ ಸಿಬ್ಬಂದಿಯಿಂದ ಮಾನಸಿಕ ಕಿರುಕುಳ ಆಗ್ತಾ ಇದೆ. ಕೆಲಸದ ನಂತರದ ಸಮಯದಲ್ಲಿ ಹುಷಾರಾಗಿರಿ. ಒಂದು ಮೆಟ್ರೋ ಸ್ಟೇಷನ್ ಅಲ್ಲಿ ಬ್ಲಾಸ್ಟ್ ಆಗಬಹುದು ಅಂತ ಹೇಳಿ ಬೆದರಿಕೆಯನ್ನ ಹಾಕಲಾಗಿದೆ. ಮೆಟ್ರೋ ಸ್ಫೋಟಿಸೋದಾಗಿ ಬೆದರಿಕೆಯನ್ನ ಹಾಕಿರುವಂತಹ ಅನಾಮಿಕ BMRCL ಇಮೇಲ್ಗೆ ಸಂದೇಶವನ್ನ ಕಳುಹಿಸಿದಂತಹ ಆಸಾಮಿ ನವೆಂಬರ್ 14ರ ರಾತ್ರಿ 11:30ರ ಸುಮಾರಿಗೆ ಬಂದಿದ್ದಂತಹ ಇಮೇಲ್ ಬೆದರಿಕೆ ಬಗ್ಗೆ ದೂರನ್ನ ನೀಡಿದ್ದಾರೆ BMRCLನ ಅಧಿಕಾರಿಗಳು. ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ವಿಲ್ಸನ್ ಗಾರ್ಡನ್ ಪೊಲೀಸರಿಂದ ಸದ್ಯಕ್ಕೆ ತನಿಖೆ ಮುಂದುವರಿತಾ ಇದೆ. ಎಲ್ಲಿ ನೋಡಿದ್ರು ಕೂಡ ಬಾಂಬ್ನ ಬೆದರಿಕೆ ಹಾಕೋದು ಕಾಮನ್ ಆಗ್ಬಿಟ್ಟಿದೆ. ಏನೋ ಅನ್ಕೊಂಡ್ಬಿಟ್ಟಿದ್ದಾರೆ ಏನೋ ಗೊತ್ತಿಲ್ಲ. ಈ ಬಾಂಬ್ ಬೆದರಿಕೆ ಹಾಕುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪದೇ ಪದೇ ಬಾಂಬ್ ಬೆದರಿಕೆ ಹಾಕುವಂತಹ ಪ್ರಕರಣಗಳು ಹೆಚ್ಚಾಗ್ತಾನೆ ಇದೆ. ಸೊ ಇದೀಗ ಮೆಟ್ರೋ ನಿಲ್ದಾಣಕ್ಕೆ ಬಾಂಬ್ ಬೆದರಿಕೆಯನ್ನು ಹಾಕಲಾಗಿದೆ. ವಿಲ್ಸನ್ ಗಾರ್ಡನ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ನೋಡಿ 11:30ಕ್ಕೆ ಅಂದರೆ ನವೆಂಬರ್ 14ರ ರಾತ್ರಿ ಸುಮಾರು 11:30ಕ್ಕೆ BMRCL ಅಧಿಕೃತ ಇಮೇಲ್ಗೆ ಯಾರೋ ಅಪರಿಚಿತ ವ್ಯಕ್ತಿ ಬೆದರಿಕೆಯ ಸಂದೇಶವನ್ನು ಕಳಿಸಿದ್ದಾನೆ. ತಾನು ಕಳಿಸಿದ ಇಮೇಲ್ನಲ್ಲಿ ತನ್ನ ವಿಚ್ಛೇದಿತ ಪತ್ನಿಗೆ ಡ್ಯೂಟಿ ನಂತರ ಮಾನಸಿಕ ಕಿರುಕುಳವನ್ನು ನೀಡಿದರೆ ಮೆಟ್ರೋ ನಿಲ್ದಾಣ ಬ್ಲಾಸ್ಟ್ ಮಾಡ್ತೀನಿ ಅಂತ ಹೇಳಿ ಬರೆದಿದ್ದಾನೆ. ಸೊ ಇಮೇಲ್ನಲ್ಲಿ ಈ ರೀತಿಯಾಗಿ ಬರೆದು ಮೇಲ್ ಕಳಿಸಿದ್ದಾನೆ. ಮೆಟ್ರೋ ಸಿಬ್ಬಂದಿಯಾದ ತನ್ನ ವಿಚ್ಛೇದಿತ ಪತ್ನಿಗೆ ಡ್ಯೂಟಿ ನಂತರ ಮಾನಸಿಕ ಕಿರುಕುಳವನ್ನು ಯಾರೋ ಕೊಡ್ತಾ ಇದ್ದಾರೆ ಅನ್ನೋದು ಆತನ ಗಮನಕ್ಕೆ ಬಂದಿದೆಯಂತೆ. ಸೊ ಯಾರು ಆ ಸಿಬ್ಬಂದಿ ಏನು ಇನ್ನಷ್ಟು ತನಿಖೆ ಆಗಬೇಕಾಗಿದೆ. ತನಿಖೆ ನಂತರ ಸತ್ಯಾಸತ್ಯತೆ ಹೊರಬೀಳುತ್ತೆ.